ಕಲ್ಪನೆ ಮಾಡ್ಕೋರಿ, ಒಬ್ಬ ಟೀಚರ್ ಇದ್ದರು, ನೀಟಾಗಿ ಏನು ಫ್ಯಾಷನಬಲ್ ಆಗಿರ್ಬೇಕಂತಲ್ಲ, ನೀಟಾಗಿ ಡ್ರೆಸ್ ಹಾಕ್ಕೊಂಬರೋರು, ನೋಡಿದ್ರೆ ಖುಷಿ ಆಗ್ಬೇಕು ಅವ್ರನ್ನ. ಒಬ್ರು ಹೆಣ್ಮಕ್ಳು ಬರ್ತಿದ್ರು, ಪರ್ಫೆಕ್ಟ್ ಸಾರಿ, ಪಿನ್ ಕರೆಕ್ಟಾಗಿರಬೇಕು, ಕೂದಲೆಲ್ಲ ಸರಿಯಾಗಿ ಕಟ್ಕೊಂಡು ಪುಸ್ತಕ ಕೈಯಾಗಿ ಹಿಡ್ಕೊಂಡು ಹಿಂಗೆ ಬಂದ್ರೆ ಸ್ಪ್ರಿಂಗ್, ಕಾಲಾಗಿ ಸ್ಪ್ರಿಂಗ್ ಇದ್ದಂಗೆ ಇರ್ತಿತ್ತು. ಅವ್ರು ನೋಡಿದಾಗ ನೀವು ಅಂದ್ಕೊಂಡ್ರಿ ನಾ ಟೀಚರ್ ಆದ್ರೆ ಅವ್ರಂಗೆ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ. ಗಂಡಸರಿಗೂ ಹಾಗೆ ಇರ್ತದೆ. ಕೆಲವು ನೀಟಾಗಿ ಬರ್ತಾರೆ ಟೀಚರ್, ನೋಡಿದಾಗ ನಾನು ಟೀಚರ್ ಆದ್ರೆ ಅವ್ರಂಗೆ ಆಗಬೇಕು ಅನಿಸ್ತದೆ. ಇನ್ನು ಕೆಲವ್ರು ಎಷ್ಟು ಕೆಟ್ಟ ಡ್ರೆಸ್ ಹಾಕ್ಕೊಂಬರ್ತಿದ್ರು, ಆವಾಗಲೂ ತೀರ್ಮಾನ ಮಾಡಿದ್ರಿ ನೀವು ನಾ ಮಾಸ್ತರ್ ಆದರೆ ಇವ್ರಂಗೆ ಮಾತ್ರ ಹಾಕ್ಕೊಳ್ಳೋದಿಲ್ಲ ಅಂತ. ಡ್ರೆಸ್ ಮರೆಯಂಗಿಲ್ಲ ಹುಡುಗರು, ನೆನ್ಪಿಡ್ಕೋರಿ, ಡ್ರೆಸ್ ಯಾರೂ ಮರೆಯಂಗಿಲ್ಲ. ಅದು ವಿಚಿತ್ರದ. ಅದಕ್ಕೆ ನಾನು ಭಾಳ ಮಂದಿ ಟೀಚರ್ ಹೇಳ್ತೀನಿ, ಜೆಂಟಲ್ಮನ್ ಟೀಚರ್ ಜಾಸ್ತಿ ಹೇಳೋದು ನಾನು. ಅಲ್ಲಪ್ಪ, ಅರಿವಿಗೆ ನೀವೇ ರೊಕ್ಕ ಕೊಡ್ತೀರಿ ಅಲ್ಲ, ಹೊಲಿಗೆಗೂ ನೀವೇ ರೊಕ್ಕ ಕೊಡ್ತೀರಿ, ನಿಮ್ಮ ಅಳತಿ ಯಾಕೆ ಕೊಡೋದಿಲ್ಲ? ಅವ್ರ ಡ್ರೆಸ್ ನೋಡಿದಾಗ ಯಾರ್ದು ಅಕಸ್ಮಾತ್ ಹಾಕ್ಕೊಂಬಂದಂಗೆ ಕಾಣಿಸ್ತದೆ ಕೆಲವೊಂದು ಸಲ. ಅವ್ರು ಅಡ್ಡಾಡೋ ಸ್ಟೈಲು, ನಡೆಯೋದು. ಯಾಕೆ ಹೇಳ್ತೀನಿ ಅಂದ್ರೆ ನಾನು, ನೀವು ಮೊದಲು ಕಾಣಿಸ್ತೀರಿ ಆಮೇಲೆ ಕೇಳಿಸ್ತೀರಿ. ಹೌದಲ್ಲ, ಕ್ಲಾಸ್ನೊಳಗೆ ಹೋದಾಗ ನೀವು ಯಾರು ಏನೂ ಗೊತ್ತಿಲ್ಲ, ಮೊದಲು ಕಾಣಿಸ್ತೀರಿ ಆಮೇಲೆ ಕೇಳಿಸ್ತೀರಿ. ಹೆಂಗೆ ಕಾಣಿಸ್ತೀರಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅಂದರೆ ಫ್ಯಾಷನೇಬಲ್ ಆಗಿ ಸ್ಟೈಲಿಶ್ ಇರಬೇಕು ಅಂತ ಹೇಳೋದಿಲ್ಲ, ಕರೆಕ್ಟಾಗಿ ಡ್ರೆಸ್ ಹಾಕ್ಕೊಂಡು ನೀಟಾಗಿರಬೇಕು. ನಾನು ಪ್ರತಿ ವರ್ಷ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಹೋಗ್ತೀನಿ ಯೂನಿವರ್ಸಿಟಿಗೆ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತದು, ಅಲ್ಲಿ ಪ್ರತಿ ವರ್ಷ 15 ದಿವಸದಿಂದ ಅಲ್ಲೇ ಇದ್ದೆ ನಾನು. ಈ ಒಂದು 3 ವರ್ಷದ ಹಿಂದೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ಪಾಠ ಮಾಡಲಿಕ್ಕೆ. ಈಗ ಅಲ್ಲಿ ಹೋಗೋದಿಲ್ಲ, ಬಿಸ್ನೆಸ್ ಸ್ಕೂಲಿಗೆ ಹೋಗ್ತೀನಿ ಪಾಠ ಮಾಡಲಿಕ್ಕೆ. ಅಲ್ಲಿ ಹೋದಾಗ ನನ್ನ ಕ್ಲಾಸ್ ಮುಗಿದ ಮೇಲೆ ಲೈಬ್ರರಿಗೆ ಹೋದೆ. ನಂಬರ್ 1 ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅದು. ಲೈಬ್ರರಿಗೆ ಹೋದಾಗ ನಾ ಶಾಣೆ ಪ್ರಶ್ನೆ ಕೇಳಿದೆ ಅಂತ ಅಂದ್ಕೊಂಡಿದ್ದೆ. ಆ ಲೈಬ್ರರಿಯನ್ನು ಕೇಳಿದೆ, ಬುಕ್ಸ್ ಎಷ್ಟವ ನಿಮ್ಮಲ್ಲಿ ಅಂತ ಕೇಳಿದೆ. ಚಲೋ ಪ್ರಶ್ನೆ, ಕೆಟ್ಟ ಪ್ರಶ್ನೆ ಇದು. ಲೈಬ್ರರಿನ ಕೇಳೋದು ಇದೆ ಅಲ್ಲ, ಆಕೆ ವಯಸ್ಸು ಕೇಳ್ತೇನೆ ಹೋಗಿ ನಾನು. ಕೇಳಿದೆ, ನಿಮ್ಮಲ್ಲಿ ಬುಕ್ಸ್ ಎಷ್ಟವ ಅಂತ ಕೇಳಿದೆ. ಆಕೆ, ಬುಕ್ಸ್ ಯು ಮೀನ್ ಬೌಂಡ್ ವಾಲ್ಯೂಮ್ಸ್ ಅಂದ್ಲು. ಹೌದು, ಬುಕ್ಸ್ ಅದ್ರ ಬೌಂಡ್ ವಾಲ್ಯೂಮ್ಸ್ ಎಂದೆ. ನಾಟ್ ಮೆನಿ ಅಂದ್ಲು. ನಾಟ್ ಮೆನಿ, ಓಕೆ, ಬಟ್ ಹೌ ಮೆನಿ ಅಂತ ಕೇಳಿದೆ. ಆಕೆದು 1.2 ಮಿಲಿಯನ್ ಬುಕ್ಸ್, 12 ಲಕ್ಷ ಪುಸ್ತಕ ಒಂದು ಲೈಬ್ರರಿ ಒಳಗೆ. ಇಂಥ 5 ಲೈಬ್ರರಿ ಅವ ಹಾರ್ವರ್ಡ್ ಯೂನಿವರ್ಸಿಟಿಯಾಗ. ನೋಡ್ಬಿಟ್ಟು ನನಗೆ ಸಂಶಯ ಬಂತು, ಖರೆ ಅವೆಲ್ಲೂ ಸುಳ್ಳು ಹೇಳ್ತಾಳಕ್ಕೆ ಅಂತ. ನಾವು ಪರೀಕ್ಷೆ ಮಾಡು ಬಂದೆಲ್ಲ, ಅದಕ್ಕೆ ಹೋಗಿ ಕೇಳಿದೆ, ಎಲ್ಲ ಪುಸ್ತಕ ಹೆಂಗೆ ಕಲೆಕ್ಟ್ ಮಾಡ್ತೀರಿ ನೀವು ಅಂತ. ದಯವಿಟ್ಟು ನೋಡಿರಿ ಸರ್, ಇದು ಯಾಕೆ ಹೇಳ್ತೀನಿ ಅಂದರೆ, ಆಗಲೇ ಊಟಕ್ಕೆ ಕೂತಾಗ ಪ್ರಶ್ನೆ ಕೇಳಿದರು, ಇಲ್ಲಿ ಶಿಕ್ಷಣಕ್ಕೆ ಅಲ್ಲಿ ಶಿಕ್ಷಣಕ್ಕೆ ವ್ಯತ್ಯಾಸ ಏನದ ಅಂತ ಕೇಳಿದರು. ಅಲ್ಲೇ ಕಲೀಲಿಕ್ಕೆ ವಾತಾವರಣ ಸೃಷ್ಟಿ ಮಾಡ್ತಾರೆ, ಮಕ್ಕಳು ತಾವೇ ಕಲಿತಾರೆ. ನಾವು ವಾತಾವರಣ ಕೊಡೋದಿಲ್ಲ, ಕಲೀಲಿಕ್ಕೆ ಒತ್ತಾಯ ಮಾಡ್ತೀವಿ. ಆ ಡಿಫ್ರೆನ್ಸ್ ಅಲ್ಲಿದೆ. ಆ ಲೈಬ್ರರಿ ಹೇಳಿದಕ್ಕೆ ವಿಷನರಿ ಲೈಬ್ರರಿ ಹೇಳಿದ್ಲು, ಒಂದು ವಿಷನ್ ಸ್ಟೇಟ್ಮೆಂಟ್ ನೋಡಿರಿ ಸರ್ ನಮ್ದು ಏನದ ಸ್ಟೇಟ್ಮೆಂಟು. ವಿ ಶುಡ್ ಬಿ ಏಬಲ್ ಟು ಪ್ರೊವೈಡ್ ದ ಬುಕ್ ದಟ್ ಎನಿ ಸ್ಟೂಡೆಂಟ್ ಆಸ್ ಫಾರ್ ವಿದಿನ್ 15 ಡೇಸ್. ಯಾವುದೇ ಮಗು ಯಾವುದೇ ಬುಕ್ ಕೇಳಿದ್ರು 15 ದಿವಸ ಕೊಡಬೇಕು, ಇಷ್ಟೇ ಬರ್ಕೊಟ್ಟಾಳಕ್ಕೆ. ನಾನು ಹೌದಾ, ಕೊಡ್ತೀರಿ ಹಂಗೆ ಅಂದು. ಎಲ್ಲ ಪುಸ್ತಕ ಕೊಡ್ತೀವಿ. ನಾ ಪರೀಕ್ಷೆ ಮಾಡಲಿಕ್ಕೆ ಕೇಳಿದೆ, ಹಂಗಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದು 1931ನೇ ಇಸ್ವಿಗೆ ಮೊದಲನೇ ಕಥಾ ಸಂಕಲನ ಬಂತವ್ರು. ಆ ಪುಸ್ತಕ ಅದೇ ನಿಮ್ಮಲ್ಲೇ ಅಂದೆ. ಆಕೆ ಮ್ಯಾಸ್ಟಿ ಅಂತ ಇದ್ಲು. ನಾ ಟೈಪ್ ಮಾಡ್ತೀನಿ ಇರು ಅಂತ ಹೇಳಿದೆ. ನಾನೇ ಕಂಪ್ಯೂಟರ್ ಟೈಪ್ ಮಾಡಿದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ. 2 ಪುಸ್ತಕ ಇದ್ದು ರೀ. 1931ನೇ ಇಸ್ವಿಗೆ ಕಥಾ ಸಂಕಲನ ಬಂದದ್ದು. ಆ ಪುಸ್ತಕ 2. ನಾ ಬೆಂಗಳೂರು ಬಂದ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋದೆ. ಲೈಬ್ರರಿಯನ್ನು ಕೇಳಿದೆ, ಮಾಸ್ತಿ ಬುಕ್ ಅದೇನ್ರಿ, ಅದು ಹಳೇದು ಫಸ್ಟ್ ಎಡಿಷನ್ನು ಅಂತ ಕೇಳಿದೆ. ಹಳೇದ್ರಿ, ಅದು ಎಲ್ಲಿ ಇರ್ತದ್ರಿ ಅಂದ. ನನಗೆ ಮಾರಿ ಹೊಡೆದಂಗೆ ಆಗ್ಬಿಡ್ತು. ನಾನು ಅಲ್ಲೇ ಕೇಳಿದ್ರೆ ಚಲೋ ಐತಿ, ಇಲ್ಲಿ ಕೇಳಬಾರ್ದಾಗಿತ್ತು ನಾನು. ಯಾಕೆ ಹೇಳಿದೆ ಅಂದರೆ, ವಾತಾವರಣ ಹೆಂಗೆ ಸೃಷ್ಟಿ ನಮ್ಗೆ ಗೊತ್ತಿರ್ಬೇಕಲ್ಲಿ. ಮಲಯಾಳಿ ಹುಡುಗರು ಅವ, ಕೆಲವು ಹುಡುಗರು ಮಲಯಾಳ ಮನೋರಮ ಕೇಳ್ತಾರೆ, ಅವರು ಕೊಡ್ತಾನವ. 68ನೇ ಇಸ್ವಿ ಮಲಯಾಳ ಮನೋರಮ ಸಿಗ್ತದೆ ನಿಮಗೆ. ಚಂದಮಾಮ ಸಿಗ್ತಾವ್ರಿ, ನಮ್ಮ ಶಾಲೆ ಸಿಗ್ತಾವೆ ಚಂದಮಾಮ. ನಾವೆಲ್ಲ ಚಂದಮಾಮ ಓದೇ ಬೆಳೆದವ್ರು ನಾವು. ಆ ಕತೆ ಅಂತ ಮೌಲ್ಯದ ಕತೆ ಇರ್ತಿದ್ದು ಚಂದಮಾಮದಾಗ, ಈಗ ಸಿಗೋದಿಲ್ಲವು. ಅಂದ್ರೆ ಆ ಲೈಬ್ರರಿನಿಗೆ ಹೋದ ಹಿಂಗಾತು. ಅಡ್ಡಾಡ್ಕೊಂಬರ್ಲಿಕ್ಕೆ ಹೋದೆ ಲೈಬ್ರರಿ ಒಳಗೆ. ಒಂದು ದೊಡ್ಡ ಕಪಾಟ್ ಮುಂದೆ ನಿಂತೆ. ಇದು 3 ವರ್ಷ ಹಿಂದಿನ ಮಾತಾ, ಈಗ ಎಷ್ಟಾಗ್ಯಾವ ಗೊತ್ತಿಲ್ಲ ನನಗೆ. ಆ ಕಪಾಟದೊಳಗೆ 962 ಪುಸ್ತಕ ಇದ್ದು, 962 ಬುಕ್ಸ್. ಅದ್ರ ಮೇಲೆ ಒಂದು ಟೈಟ್ಲ್ ಬರೆದಿದ್ರು. ಏನು ಟೈಟ್ಲ್ ಅದಕ್ಕೆ? ಡ್ರೆಸ್ ಆಫ್ ಎ ಟೀಚರ್ ಅಂತ. ಶಿಕ್ಷಕರ ಡ್ರೆಸ್ ಹೆಂಗಿರಬೇಕು ಅಂತ 962 ಪುಸ್ತಕ ಇದ್ದು. ನಾಂದೆ, ಅಮೇರಿಕನ್ ಜೀವನ ಹೆಂಗೆ ವ್ಯರ್ಥ ಮಾಡ್ಕೋತಾರೆ ಇವರು ಅಂತ. ಇಟ್ಟು ಪುಸ್ತಕ ಬರೀಬೇಕು, ಅರಿವು ಹೆಂಗಿರ್ಬೇಕಂದ್ರೆ ಅಂದ್ಕೊಂಡೆ.
ಆದರೂ ಎಷ್ಟು ಸೀರಿಯಸ್ ಆಗಿ ಸ್ಟಡಿ ಮಾಡ್ಯಾರ ಅವರು ಅಂತ, ಯಾಕೆ ಮಾಡ್ಯಾರ ಅಂತ ಒಂದು 4-5 ಪುಸ್ತಕ ತೊಗೊಂಡು ಹೋದೆ, ನಾನು ಗೆಸ್ಟ್ ಹೌಸಿಗೆ ತೊಗೊಂಡು ಓದಿದೆ. ಆಶ್ಚರ್ಯ ಆಯ್ತು. ನಾವು ತಲೆನೇ ಕೆಡಿಸ್ಕೊಂಡಿಲ್ಲ ಡ್ರೆಸ್ ಬಗ್ಗೆ, ಯಾವುದೋ ಒಂದು ಹಾಕ್ಕೊಂಡು ಹೋಗೋದಪ್ಪ. ಅದು ಯಾಕೆ ಹೇಳ್ತಾರಂದ್ರೆ, ಮಕ್ಕಳ ಮನಸ್ಸಿನ ಮೇಲೆ ಕಲಿಕೆ ಪ್ರಭಾವ ಹೆಂಗೆ ಆಗ್ತದೆ ನಿಮ್ಮ ಡ್ರೆಸ್ಸಿಂದ. ಈಗ ನೋಡಿರಿ, ನಮ್ಮ ಕಣ್ಣಲ್ಲಿ ನೋಡುವಂಥದ್ದು 7 ಬಣ್ಣ ಅಂತ ಹೇಳ್ತೀವಿ ನಾವು. ವಿಸಿಬಲ್ ಲೈಟ್ ಅಂದಾಗ 7 ಬಣ್ಣವ ನಮ್ಮದು, ವಿಬ್ಗಿಯಾರ್ ಅಂತ ಕರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್, ರೆಡ್ ಅಂತ ಹಾಕ್ಕೊಂಡು ಹೋಗ್ತೀವಿ. ಈ ಕಡೆ ವೈಲೆಟ್ ಈ ಕಡೆ ರೆಡ್ ಈ ಕಡೆ ನೇರಳೆ ಬಣ್ಣ, ಈ ಕಡೆ ಕೆಂಪು ಬಣ್ಣ. ಇದನ್ನು ದಾಟಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಬಣ್ಣ ಇಲ್ಲ ಅಂತಲ್ಲ, ಬಣ್ಣವ ನಮಗೆ ಕಾಣಿಸೋದಿಲ್ಲ, ನಮ್ಮ ಶಕ್ತಿ ಇಲ್ಲ ಕಣ್ಣಿಗೆ. ವೈಲೆಟಿಂದ ಈ ಕಡೆ ಕಾಣಿಸಂಗಿಲ್ಲ, ರೆಡ್ಡಿಂದ ಆ ಕಡೆ ಕಾಣಿಸಂಗಿಲ್ಲ. ಅಕಸ್ಮಾತ್ ನೀವು ಕ್ಲಾಸಿಗೆ ಒಂದು ಬ್ರೈಟ್ ರೆಡ್ ಟೀ ಶರ್ಟ್ ಹಾಕ್ಕೊಂಡು ಹೋದ್ರಿ ಅಂತ ತಿಳ್ಕೊರಿ, ಕ್ಲಾಸಿಗೆ ಹುಡುಗರು ಏನು ಮಾಡ್ತಾರೆ ಗೊತ್ತದ, ಕ್ಲಾಸ್ನಾಗ ಉಭಾರಿಸ್ತಾರೆ, ನೋಡ್ರಿ ಮಾಸ್ತರ್ ಅಂತಾರೆ, ಅನ್ನಂಗಿಲ್ಲ. ಅಂದ್ರೆ ಏನಾತಲ್ಲೇ, ನಿಮ್ಮ ಡ್ರೆಸ್ಸು ಮಕ್ಕಳ ಆಕರ್ಷಣೆ ಆಯ್ತು ಹೊರತಾಗಿ ನಿಮ್ಮ ಪಾಠ ಆಗಲಿಲ್ಲ. ಅರ್ಧಕ್ಕರ್ಧ ಹುಡುಗರ ಗಮನ ನಿಮ್ಮ ಡ್ರೆಸ್ ಕಡೆ ಇರ್ತದೆ ಹೊರತಾಗಿ ನೀವು ಪಾಠದ ಕಡೆ ಇರೋದಿಲ್ಲ. ಹೆಣ್ಮಕ್ಳಿಗೆ ಶಾಲೆ ಗೊತ್ತಿರ್ತದೆ, ಅದು ಟೀಚರ್ಸ್, ಲೇಡಿ ಟೀಚರ್ಸ್ಗೆ ಗೊತ್ತಿರ್ತದೆ. ನೀವೊಂದು ಏನರ ಚಲೋ ಸೀರೆ ಇಟ್ಕೊಂಡು ಹೋದ್ರೆ ಹುಡುಗರು ಬಂದು ಹೇಳೇ ಬಿಡ್ತಾವೆ, ಹೆಣ್ಣು ಹುಡುಗರು, ಮ್ಯಾಮ್ ಯುವರ್ ಸಾರಿ ಇಸ್ ಸೋ ನೈಸ್ ಮ್ಯಾಮ್ ಅನ್ನಂಗಿಲ್ಲ. ಯಾಕೆ ಹೇಳ್ತಾರೆ ಅವರು? ಯುವರ್ ಸಾರಿ ವಾಸ್ ಮೋರ್ ಅಟ್ರಾಕ್ಟಿವ್ ದ್ಯಾನ್ ಯುವರ್ ಕ್ಲಾಸ್. ಚಲೋ ಅದು, ಮ್ಯಾರೇಜ್ ರಿಸೆಪ್ಷನ್ ಇಟ್ಕೋರಿ ಅದನ್ನು ಒಯ್ದು. ಆದರೆ ಕ್ಲಾಸಿಗೆ ಹೋದಾಗ ಮಕ್ಕಳ ಕಲಿಕೆಗೆ ಪೂರಕವಾಗಿರಬೇಕು ಹೊರತಾಗಿ ಕಲಿಕೆಗೆ ವಿರುದ್ಧವಾಗಿ ಹೋಗಬಾರ್ದು. ಎಷ್ಟು ಸ್ಟಡಿ ಮಾಡ್ಯಾರ್ರಿ ಅವರು. ಹಂಗಾರೆ ಯಾವ ಥರ ಡ್ರೆಸ್ ಹಾಕ್ಕೋಬೇಕು? ತೀರಾ ವೈಲೆಟ್ ಬೇಡ, ತೀರಾ ರೆಡ್ಡು ಬೇಡ, ನಡುವಿನ ಬಣ್ಣ ಯಾವುದದು ನೋಡ್ರಿ, ಕಣ್ಣಿಗೆ ಸ್ಟ್ರೇನ್ ಆಗಲಾರ್ದೆ ಇರುವಂಥದ್ದು ನಡುವಿನ ಬಣ್ಣ ಗ್ರೀನ್ ಅಂತಾರೆ. ಅದು ಎಲ್ಲರೂ ಗ್ರೀನ್ ಬ್ರಿಗೇಡ್ ಆಗಬೇಕು ಅಂತಲ್ಲ, ಕಣ್ಣಿಗೆ ತ್ರಾಸ ಆಗದೇ ಇರುವಂಥದ್ದು ಹಸಿರು ಬಣ್ಣ ಅಂತ. ಅಂದರೆ ಯಾವುದೇ ಲೈಟ್ ಕಲರ್ ಬಣ್ಣ ಹಾಕೋರಿ, ಬೂದಿ ಬಣ್ಣದ್ದಾಗಲಿ, ಲೈಟ್ ಗ್ರೀನ್, ಲೈಟ್ ಬ್ಲೂ, ಲೈಟ್ ಎಲ್ಲೋ, ಯಾವುದಾದ್ರೂ ವೆರಿ ಲೈಟ್ ಕಲರ್ ಇದ್ದರೆ ನಮ್ಮ ಕಲಿಕೆಗೆ ಅಡ್ಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಮಾಡ್ಯಾರ. ನಾ ಹುಡುಗರು ಡ್ರೆಸ್ ಮರೆಯಂಗಿಲ್ಲ ಅಂತ ಹೇಳಿದ್ನಲ್ಲ, ನಾನು 2 ವರ್ಷದಿಂದ ಅಮೇರಿಕಾದಾಗಿದ್ದಾಗ ಹುಡುಗಿ ಬಂದು ನನ್ನ ಕಡೆ ಭೇಟಿಯಾಗಲಿಕ್ಕೆ. ಈಗಕ್ಕೆ ಚಾರ್ಟರ್ಡ್ ಅಕೌಂಟೆಂಟು, ಗಂಡನ ಕರ್ಕೊಂಬಂದ. 25-30 ವರ್ಷದಿಂದ ನನ್ನ ಸ್ಟೂಡೆಂಟ್ ಆಗಿದ್ಲಕ್ಕೆ. ಈ ವಾಟ್ಸಪ್ಪು ಮತ್ತು ಈ ಫೇಸ್ಬುಕ್ ಇರೋದ್ರಿಂದ ನೀವೆಲ್ಲಿದ್ದೀರಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಬಂದ್ಲು ಗೆಸ್ಟ್ ಹೌಸ್ದಾಗ ಬಂದು ಮಾತಾಡ್ಕೋತ, ಈಗ ಹೆದರಿಕೆ ಇಲ್ಲಕ್ಕೆ, ನಾ ಪ್ರಿನ್ಸಿಪಾಲ್ ಇದ್ದೆ ಅವಾಗ, ಈಗೇನಿಲ್ಲಲ್ಲ, ಮಾತಾಡ್ಕೋತ ಹೇಳಿದ್ಲು, ಸರ್ ಅವರು ಅಕೌಂಟೆನ್ಸಿ ಟೀಚರ್ ಇನ್ನೂ ಇದ್ದಾರೇನ್ರಿ ಅಂತ ಕೇಳಿದ್ಲು. ಹೆಸರಿಲ್ಲೇನೋ ಅವ್ರಿಗೆ ಅಂತ ಕೇಳಿದೆ. ಆ ಹೆಸರು ಮಾಡ್ತೋತ್ರಿ ಸರ್, ಅದೇ ಸರ್ ಟೈಟ್ ಶರ್ಟ್ ಹಾಕೊಂಡ್ಬರ್ತಿದ್ರಲ್ರಿ ಅಂದು. ನಂದು ಎಲ್ಲ ಇವನ ಅವ ಟೈಟ್ ಶರ್ಟ್ ಹಾಕೊಡ್ರಿ, ನಿನಗೇನು ಪ್ರಾಬ್ಲಮ್ ಆಯ್ತು? ಆಕೆ ಅದು ಇಲ್ರಿ ಸರ್, ಮಜಾ ಹೇಳ್ತೀನಿ ನಿಮಗೆ. ಆಕೆ ಹಿಂದಿನ ಸಾಲಿನಾಗ ಕೂಡಾಕೆ ಯಾವಾಗಲೂ ಶಾಣೆ ಹುಡುಗರು ಯಾವಾಗಲೂ ಹಿಂದಿನ ಕ್ಲಾಸ್ನಾಗ ಕೂತಿರ್ತಾರೆ. ಆ ಹಿಂದಿನ ಕ್ಲಾಸ್ ಸಾಲಿಯಾಗ ಕೂತಿದ್ಲು. ಆ ಕೆಳಗೆ ಇವ್ನ ಮಾಸ್ತರು ಮಜಾ ಇದ್ರು, ಅವರು ಪಕ್ಕ DMK ಶಿಷ್ಯ. ಬ್ರೈಟ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಚೆಕ್ಸ್, ಕರಿ ಮತ್ತು ಕೆಂಪು ಚೆಕ್ ಶರ್ಟು, ಟೈಟ್ ಶರ್ಟಪ್ಪ. ಅದು ಹೆಂಗೆ ಹಾಕ್ಕೋತಿದ್ದು ನಾವು. ಈ ಗಣಿತ ಮಾಸ್ತರು, ಅಕೌಂಟೆನ್ಸಿ ಮಾಸ್ತರು ಭಾಳ ಬರಿಬೇಕಾಗ್ತದೆ, ಬೋರ್ಡ್ ಮೇಲೆ ಭಾಳ ಬರಿಬೇಕಾಗ್ತದೆ. ಈಕೆ ಕಡಿ ಬೆಂಚ್ನಾಗ ಕೂತು ಮಗ್ಗಲ್ ಹುಡುಗಿ ಜೋಡಿ ಬೆಟ್ ಕಟ್ಟಾಕಿ. ಇವತ್ತು ಮಾಸ್ತರ್ ಬರ್ಲಿಕ್ಕೆ ಹೋದಾಗ ಬಗ್ಲಾಗ ಹರಿತದೆ ಶರ್ಟು ಅಂತ, ಹರಿಲೇ ಇಲ್ಲದು. ಚಲೋ ಟೇಲರ್ ಕಡೆ ಹೋಗಿರ್ಬೇಕವ, ಹರಿದಿಲ್ಲ. ದಿನ ಬೆಟ್ ಕಟ್ಟಿ ಅವ್ನು ಟೈಟ್ ಶರ್ಟ್ ನೆನಪದ ಹೊರತಾಗಿ ಅಕೌಂಟೆನ್ಸಿ ನೆನಪಿಲ್ಲ ಇವತ್ತು. ಯಾಕೆ ಹೇಳ್ತೀನಂದ್ರೆ, ನಾವು ಕೆಲವು ಟೀಚರ್ಸನ್ನು ಗುರುತು ಹಿಡಿಯೋದು ಅವ್ರ ಬಟ್ಟೆಯಿಂದ ಗುರುತು ಹಿಡಿತೀವಿ. ಇನ್ನು ಕೆಲವು ಟೀಚರ್ನ ಅವ್ರ ಭಾಷಾದ ಮೇಲೆ, ಪ್ರಭುತ್ವದ ಮೇಲೆ ನೆನಪಿಟ್ಕೋತೀವಿ. ಕೆಲವ್ರ ಭಾಷೆ ಪ್ರಭುತ್ವ ನೆನಪಿಟ್ಕೋತೀವಿ, ಇನ್ನು ಕೆಲವ್ರನ್ನ ಭಾಷೆ ಅವ್ರ ಅಶಕ್ತತೆಯನ್ನು ನೆನಪಿಟ್ಕೋತೀವಿ. ಜೋಕ್ ಮಾಡಿಲ್ಲ ಮಾಸ್ತರ್ ಬಗ್ಗೆ ಬೇಕಾದಷ್ಟು. ಒಬ್ರು ಯಾರೋ ಮಾಸ್ತರ್ ಫಸ್ಟ್ ಫ್ಲೋರ್ನಾಗಿದ್ದರು, ಹುಡುಗರು ತೆಳಗೆ ಓಡಾಡ್ತಾವ, ಬರ್ರಿ ಕ್ಲಾಸಿಗೆ ಅನ್ಬೇಕಾಗಿತ್ತು ಅವ್ರಿಗೆ. ಬೈದ್ರಂಥವ್ರಿಗೆಲ್ಲ, ವೈ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್, ಕಮ್ ಅಪ್ ಅಂದರು. ಅದು ಜೋಕ್ ಅಂತ ಹೇಳಬೇಕಾಗಿಲ್ಲ ನಾನು. ಅಂದರೆ ಪಾಪ ಅವ್ರ ಮಾಸ್ತರ್ದು ಮಾತು ಜೋಕ್ ಆಗಿಬಿಡ್ತದಲ್ಲ. ನನ್ನ ಭಾಷೆ ಸರಿ ಇಲ್ಲದೆ ಹೋದರೆ ಅದೊಂದು ಹಾಸ್ಯಾಸ್ಪದ ಆಗಿಬಿಡ್ತದೆ. ಚಲೋತ್ನೆ ಮಾತಾಡಿದ್ರಂದ್ರೆ ಮಾಸ್ತರು ಮಾಡಿಬಿಡ್ತಿದ್ರಿ ಮನುಷ್ಯ ಅನ್ನೋದು. ಇವತ್ತಿಗಾದ್ರೂ ನೀವು ಭಾಳ ಮಂದಿ ಭಾಷಾಶಾಸ್ತ್ರದ ಮೇಸ್ಟ್ರಾಗಿದ್ದರೆ ನಿಮ್ಮ ಮಾಸ್ತರ್ ಕಾರಣ, ಚದ್ ಪಾಠ ಮಾಡಿರ್ತಾರೆ ಅವರು.